ನೀವ್ ಸಿಕ್ಕಿತ್ತ ಕುಡ್ಕೊ ಮನೆಗ್ ಓದ್ತಿದ್ದೀವಿ. ಬಾಲು ಅವ್ರ ಹಾ ಹೇಳಿ. ಎಲ್ಲಿದ್ದೀರಾ? ಇವಾಗ ಕೇರ್ಪೀಡಿ ಹತ್ತತ್ರ. ಹೌದಾ, ಇದು ಸ್ಟುಡಿಯೋ ಓಪನ್ ಆಯ್ತಾ ಬೂಕುಂಕೆರೆಯಲ್ಲಿ? ಹಾ ಓಪನ್ ಇದೆ. ಒಂದು ಫೋಟೋ ಶೂಟ್ ಇತ್ತು, ಮದ್ವೆ ಇತ್ತು ನಂದು. ಯಾವಾಗಣ್ಣ? ಬರೋ ತಿಂಗಳು 16ಕ್ಕೆ. ಅಣ್ಣ ಬೆಳಿಗ್ಗೆ ಬಂದು ಮಾತಾಡ್ತೀನಿ ಅಣ್ಣ, ಕೇರ್ಪೀಡಿ ಹೋಯ್ತಾ ಇವಾಗ? ಅಲ್ಲ, ಈಗ ಒಂದ 2 ನಿಮಿಷ ಮಾತಾಡ್ಬಿಡಿ. ಹೇಳಿ ಹೇಳಿ. ಅಣ್ಣ, ಈಗ ಸ್ಟಾರ್ಟಿಂಗು ಫೋಟೋ ಶೂಟ್ ಮಾಡಿಸ್ಬೇಕು ನಾನು. ಓಕೆ. ಯಾವ್ದು ಅಣ್ಣ? ಅಣ್ಣ ಅಣ್ಣ ಹೇಳಿ ಹೇಳಿ ಹೇಳಿ. ಅದೇ ಯಾವ್ದವ್ರು ಅಂತ? ಬೇರೆಯಾದವರು. ಅಣ್ಣ, ಈಗ ಸ್ಟಾರ್ಟಿಂಗ್ ಫೋಟೋ ಶೂಟು. ಅಣ್ಣ, ಅವಳಿಗೆ ಸಕಲೇಶ್ಪುರ ಸೈಡು, ಕುಶಾಲನಗರ ಸೈಡು ಫೋಟೋ ಶೂಟ್. ಅವಳು ಬೇಡ, ಹೊರದೇಶಕ್ಕೆ ಹೋಗೋಣ ಅಂತ ಸಾಯ್ತಾ ಬಿದ್ದವಳೆ. ನಿಂತವ್ ನೋಡಿದ್ರೆ ಆ 30,000 ರೂಪಾಯಿ ಕ್ಯಾಮ್ರಾ ತಗೊಂಡು ನಾನು ಹೊರದೇಶಕ್ಕೆ ಹೋಗಿ ಏನಣ್ಣ ಫೋಟೋ ಶೂಟ್ ತೆಗ್ಸಾನೆ ನಾನು ಅವಳನ್ನ. ಬುದ್ಧಿದ್ದದೋ ಇಲ್ವೋ? ಅಣ್ಣ, ಸದ್ಯಕ್ಕೆ ಫೋಟೋ ಶೂಟ್ ಈ ಸರೌಂಡಿಂಗ್ ಅಲ್ಲಿ ಎಲ್ಲಾರುವೆ ನಿನಗ್ ಗೊತ್ತಿರೋ ಕಡೆ ಫೋಟೋ ಶೂಟ್ ಮಾಡ್ಕೊಡೋಣ. ಮದ್ವೆದ ನಾನು ಆರ್ಡರ್ ಹೇಳ್ತೀನಿ. ಅವಳ ಸದ್ಯಕ್ಕಿಲ್ಲಿ ಫೋಟೋ ಶೂಟ ಈ ಸರೌಂಡಿಂಗ್ ಮಾಡಿಸ್ಕೊಡೋಣ. ಆಯ್ತು ಆಯ್ತು ಆಮೇಲೆ ಅಣ್ಣ, ಅವಳಿಗೆ ಅಣ್ಣ ನಾನು ಹೊರದೇಶ ಕರ್ಕೊ ಹೋಗಿ ಏನಣ್ಣ ಫೋಟೋ ಶೂಟ್ ಮಾಡ್ಸಾನೆ ಅವಳಿಗೆ ತಲೆ ಕೆಟ್ಟೋದೊಳಗೆ. ಏನಾಯ್ತು ಮಾಡ್ತಾನ ಅಲ್ಲ, ಇನ್ನೇನು ಅವಳು ಮೆಂಟು ತಾನೆ. ಅವಳಿಗೆ ಈ ಸೈಡ್ ಬಿಟ್ಟು ನಿನ್ನ ಕರ್ಕೊಂಡು ನೀವ್ ಸಿಕ್ಕಿತ್ತ ಕುಡ್ಕೊ ಮನೆಗ್ ಓದ್ತಿದ್ದೀವಿ. ಹಲೋ, ಕೇಳಿಸ್ತೈತಣ್ಣ? ಕೇಳಿತೆ. ಕರ್ಕೊಳಕ್ಕೆ ಹೋಗ್ಕೊಂಡ್ಮೇಲೆ ಏನು ಹೊರದೇಶ ಮೆಂಟುನೇ ಕಳ್ಕೊತೇನ್ಮೇಲೆ ಹೊರದೇಶ ಫೋಟೋ ಶೂಟ್ ಮಾಡ್ತಾರೆ ಇದೈತದು. ಅಲ್ಲ ಖರ್ಚು ಮಾಡ್ತಿಲ್ಲ, ಅದ್ ಯಾಕಬೇಕು ಈ ಸರೌಂಡಿಂಗ್ ಅಯ್ಯ. ಅವಳನ್ನೇ ಕರ್ಕೊಂಡು ಅಣ್ಣ, ನಾನ್ ಬರಕ್ ಸಿಕ್ಕಿಲ್ಲ, ನೀನೇ ಕರ್ಕೊ ಹೋಗಿ ಫೋಟೋ ಶೂಟ್ ಮಾಡ್ಕೊಂಡ್ ಕರ್ಕೊಬಣ್ಣ. ನೀನೇ ಕರ್ಕೊ ಹೋಗೋಣ, ನಾನ್ ಬರಕಿಲ್ಲ. ಇನ್ನೇನಂತ ಹೇಳೋಣ, ಅವಳು ಕರ್ಕೊ ಹೋಗ್ಬಿಟ್ಟು ನಾನು ಅಲ್ಲಿ ಬೇಕು ಇಲ್ಲಿ ಬೇಕು ಅಂತ. ಆಮೇಲೆ ಅಣ್ಣ, ಫೋಟೋ ಹೆಂಗ್ ಬರ್ಬೇಕು ಅಂದ್ರೆ, ಆ ಫೋಟೋವ ತಕೊಂಡು ಎಲ್ಲಾರು ನಾನು ನಿಮ್ ನಂಬರ್ ಹಾಕ್ಬಿಟ್ಟು ಇದಾಕ್ಬಿಟ್ರು ಯಾರೀ ಫೋಟೋ ತೆಗ್ದೋರು ಅಂತ ಕೇಳಿದ್ರೆ ಹುಡುಕಿ ಬರ್ಬೇಕು. ಆ ಮಟ್ಟಕ್ಕಿರ್ಲಿ ಕ್ಲಾರಿಟಿಯಿಂದ A to Z. ಫೋಟೋಗಳು ಹೆಂಗ್ ಬರ್ಬೇಕು ಅಂದ್ರೆ ಒಂದೊಂದು ಫೋಟೋನು ನಾನು ನಿಂತ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಅವ್ರ ಪಕ್ಕ ನೀನೇ ನಿಂತ್ಕೊಂಡು ತೆಗ್ಸಿರೋ. ಅಂದ್ರೆ ಅವೆಲ್ಲ ಗ್ರಾಫಿಕ್ಸ್ ಎಡಿಟಿಂಗು ಎಲ್ಲ ನೀಟಾಗಿರ್ಲಿ ಫೋಟೋಗಳು. ಇದು ಆರ್ಡ್ರಿಗೆ, ಇದು ಮದ್ವೆಗೆ ಅದಕ್ಕೆ ಎಷ್ಟಾಗ್ತಾವ? ದುಡ್ಡೆಲ್ಲ ನಂದೇ ಅಣ್ಣ, ನಾನೇ ಕೊಡ್ತೀನಿ. ಇದು ಮದ್ವೆದು ಅದೇಂಗಣ ವಿಡಿಯೋಗೆ ಇದು ಚಾರ್ಜ್ ಮಾಡೋದು ನೀವು? ಮದ್ವೆಗೆ ಚಾರ್ಜ್ ಹೆಂಗ್ ಮಾಡ್ತೀರಿ? ಒಂದ್ ದಿವಸಕ್ಕೆ ರೆಂಟ್ ಹೆಂಗೆ? ಫ್ರೀ ಮಾಡ್ಕೊಡ್ತೀರಾ? ನೀವು ಕೊಡ್ಬೇಡಿ ಅಣ್ಣ, ಒಂದ್ ದಿವಸದ್ದು ಇದು ಹೆಂಗ್ ಚಾರ್ಜ್ ಮಾಡ್ತೀರಿ, ಫೋಟೋಗೆ ಹೆಂಗ್ ಚಾರ್ಜ್ ಮಾಡ್ತೀರಿ ಅಂತ. ಫ್ರೀ ಅಲ್ಲ ಅಣ್ಣ, ವಿಡಿಯೋಗೆ ಒಂದ್ ದಿವಸಕ್ಕೆ ಏನ್ ಚಾರ್ಜ್ ಮಾಡ್ತೀರಿ ಅಂತ. 15,000 ಮಾಡ್ತೀವಿ ಅಣ್ಣ. ಮದ್ವೆಗೂ 15,000. ಫೋಟೋ ಶೂಟ್ಗೆ ಎಷ್ಟ್ ಮಾಡ್ತೀರಿ? ಫೋಟೋ ಶೂಟ್ 40,000 ಮಾಡ್ತೀವಿ ಕಣ. ಮದ್ವೆಗೆ 15,000, ಫೋಟೋ ಶೂಟ್ 40,000. ಇಲ್ಲ, ಫೋಟೋ ವಿತ್ ಸಾಂಗ್ ವಿತ್ ಫೋಟೋ ಶೂಟ್. ಏನ್ ಹೊರದೇಶಕ್ಕೆ ಕರ್ಕೊ ಹೋಯ್ತಾ ಇದೀನ ನಿನ್ನ ಅಲ್ಲಿ ಫೋಟೋ ತೆಗ್ಸಕ್ಕೆ? ನೀವು ಹೊರದೇಶಕ್ಕೆ ಕರ್ಕೊಂಡು ಹೋಗಿ ಅದು ತಕ್ಷಣ ಬಿಲ್ ಮಾಡಿರ್ತೀನಿ. ಹೊರದೇಶಕ್ಕೆ ಕಳ್ಸೋದು ನಂಗೆ ಗೊತ್ತಿಲ್ವಾ? ಹೊರದೇಶಕ್ಕೆ ಕರ್ಕೊ ಹೋಯ್ತೀಯ ಓದಿ ಅವಳನ್ನೇ ನಿನ್ನ ಜೊತೆಗೆ? ನಿನ್ನ ಕರ್ಕೊ ಹೋಗ್ಬಿಟ್ಟ ನಾನ್ ಫೋಟೋ ತಗೋ ಕೂತ್ಕೊಳ್ಳೋಣ. ನಾನು ಆಯ್ತು ಸರಿ, ಈ ಕಡೆ ಲೊಕೇಶನ್ ಅಲ್ಲಿ ಎಲ್ಲಾರು ಒಳ್ಳೆ ಕಡೆ ಫೋಟೋ ಶೂಟ್ ಮಾಡ್ಕೊಡಿ. ಫೋಟೋ ಶೂಟ್ ಮಾಡ್ಕೊಡಿ. ಆಮೇಲೆ ಮದ್ವೆ ದಿವಸ ಅದನ್ನ ಅದೇನೋ ಕಮ್ಮಿ ಮಾಡ್ಕೊಡಿ 2,000.
ಹಾ 2,000 ಕಮ್ಮಿ ಮಾಡ್ಕೊಳ್ಳಿ. ಈಗ 2,000 ಕಮ್ಮಿ ಮಾಡ್ಕೊಳ್ಳಿ. ನಿಮಗೋಸ್ಕರ 3,000 ಕಮ್ಮಿ ಮಾಡು, 1,000 ಎಕ್ಸ್ಟ್ರಾ ಕಮ್ಮಿ ಮಾಡ್ತೀನಿ ನಿಂಗೆ ಅದು. ಅಣ್ಣ ಬೇಡ ಪಾಪ, ನೀವ್ ಇಷ್ಟು ಮಾತಾಡ್ತದೆ. ಇಲ್ಲ ನೋಡಿ ಒಂಚೂರ ರೇಟ್ ಕಮ್ಮಿ ನಾನ್ ಕೊಟ್ಬಿಟ್ಟು ಇವಾಗ ನನ್ ಕಡೆ ನಿಂಗೆ 1,000 ಎಕ್ಸ್ಟ್ರಾ ಕಮ್ಮಿ ಮಾಡ್ತೀನಿ ನಿಂಗೆ. ನೋಡಿ ರೇಟ್ ಒಂಚೂರ ಕಮ್ಮಿ ಮಾಡ್ಕೊಳ್ಳಿ. ಒಂದೊಂದ್ ವಿಡಿಯೋನುವೆ ಈ ಪಿಕ್ಚರ್ ಬರ್ತಾವಲ್ಲ, ಪಿಕ್ಚರ್ ಅಲ್ಲಿ ಬಂದಂಗ್ ಬರ್ಲಿ. ಹೆಂಗೆ ಪಿಕ್ಚರ್ ಅಲ್ಲಿ ಬರ್ತಾವಲ್ಲ ಪಿಕ್ಚರ್ ಅಲ್ಲಿ ಹಾ ಉಡಾಟಿಗೆ ಇನ್ನೇನು ವರ್ಧೆ ಹುಡುಗಿ ಏನ್ ಬೇರೆ ಹೇಳ್ತಿ. ಸೂ ವರ್ದೇಶ್ ಹುಡ್ಗಿ ಅಲ್ಲ, ಇವಳನೆ ವರ್ದೇಶಕ್ ತಕೋ ಫೋಟೋ ತಗೊಳೋಣ ಅಂತವ. ಹೆಂಗೆ ಇವಳನೆ ವರ್ದೇಶಕ್ ತಕೋ ಫೋಟೋ ತಗೊಳೋಣ ಅಂತವ. ಒಳ್ಳೆ ವರ್ಧೆ ಹೋಗಕ್ಕಾದದ ನಮ್ಮಂತವ್ರ ಕೈಲಿ ಹಾಕಿಲ್ಲ. ಅವಳು ಏನೋ ಆಸೆ ಪಟ್ಟವಳೆ ಅಲ್ಲಿಗೆ ಹೋಗ್ಬೇಕು ತೆಗಿಸ್ಕೋಬೇಕು ಅಂತ, ಅವೆಲ್ಲ ಬೇಡ. ಐಕೆ ಅಲ್ಲಿ ಮಾತಾಡ್ತಾರೆ ಲೂಸ್ ಬೇರೆ ಲೂಸ್ ನೀನು ಕರ್ಕೊತೀನಿ ಹೇಳ್ತೆ. ಆ ಕಿಟ್ಟ ಬರ್ತದೆ ನೀನು ಯಾರು ಹೇಳಿ, ಆ ಕಿಟ್ಟ ಬಿಟ್ಮೇಲೆ ಯಾವ ತರ ಮೇಂಟೈನ್ ಮಾಡ್ಬೇಕು ಹೇಳಿ ನೀನು. ಯಾರು ನೀನೇನ್ ಹೇಳ್ತಿ ಮುಂಚೆ ಲೂಸ್ ಅಂತ ಹೇಳ್ತಿದ್ದಾನೆ. ಯಾರನ್ನ ಯಾರ್ದಂತೆ ಮರಿ ನನಗ್ ಗೊತ್ತಾದು. ಅವಳು ಒಂಚೂರು ಲೂಜು. ಹಾ ಅವಳಿಗೆ ಈ ಸರೌಂಡಿಂಗ್ ಬೇಡವಂತೆ ಫೋಟೋ ತಗೊಳಕ್ಕೆ. ಮೂಡದೆ ವರ್ಧೆ ಸಿಗೋದಿಗೆ ದುಡ್ಡು ಖರ್ಚಾಯ್ತದೆ, ಅಲ್ಲಿ ಬೇಡ. ನಿಂಗೆ ಅವಳೇ ಬೇಕು ಅಂದ್ರೆ ದುಡ್ಡು ಕಟ್ಟ ಏನಾರು ಕಟ್ಟೆ ಬಿಡುವ ನೆಡಕ್ಕೆ ಜಮೀನ್ ಮಾರು. ನೀನ್ ಒಳ್ಳೆ ತಮಾಷೆ ಹೇಳ್ತೀಯಲ್ಲ. ಈಗ ಸರಿ ಆಯ್ತು, ಈಗ ಮದ್ವೆಗೆ ಆರ್ಡ್ರಿಗೆ ಏನೋ ಒಂಚೂರ ನೋಡಿ ಕಮ್ಮಿ ಮಾಡ್ಕೋ ದುಡ್ಡ. ಅದೇ ಏನೋ ಮಾಡದ ವರ್ಧೆ ಫೋಟೋ ಬಿಡು ಅಂತ ಹೇಳ್ದಲ್ಲ. ಲೂಸ್ ಗೊತ್ತಿದ್ದಂಗೆ ಮದ್ವೆ ಐತದೆ ಅಂತ ಹೇಳ್ದ. ಅವ್ನಿಗೊಂದು ಜಮೀನ್ ಬೇರೆ ಹೋಗಿ ಬಿಡು. ಏನ್ ಹೇಳೋದೋ ಗೊತ್ತಾಯ್ತಾರ. ನೀನ್ ಹಿಂಗೆ ಡೌಟ್ ಬಿಟ್ರೆ ಏನಿಲ್ಲ ಡೌಟ್ ಏನು ನಂದಿಲ್ಲ ನೋಡ್ಬಿಟ್ಟು ನಾನು ಹೇಳ್ಬೇಕಾಗ್ತಾ ಹೇಳ್ತದ್ನಿ. ಲೂಸ್ಗೆ ಮದ್ವೆ ಐತದೆ ಅಂತ ಹೇಳ್ದಾಗ ನೀನು ಒಂದ್ 5 ಎಕರೆ ಜಮೀನ್ ಅರ್ಥ ಮಾರದಲ್ಲಿ ಏನ್ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ಅಲೋ ಅದು ಕಟ್ ಮಾಡಿದ್ರಿ ಯಾಕೆ? ನಾನೇ ಕಟ್ ಮಾಡುದ್ನಾ? ಕಟ್ ಮಾಡಿದ್ರೆ ಇದು ನಾನೇ ಕಟ್ ಮಾಡ್ತಿದ್ನಾ? ಇದು ಸರಿ ಆಯ್ತು. ಇದು ಹೆಂಗೆ ಏನು ಅದೇ ಹೆಂಗೆ ಏನು ಮದ್ವೆಗೆ ಹೇಳಕ್ ಆರ್ಡ್ರಿಗೆ ಅಂತ ಫೋನ್ ಮಾಡ್ಬೇಕನ. ಈಗ ಹೊತ್ತಂತ ಏನ್ ಮಾಡ್ಬೇಕು ನೀನು? ಕಟ್ಟೋದಾಗ ಹೆಂಗೆ ಹೋಗ್ಬಿಟ್ರೆ ಹಂಗೆ ಹತ್ರ ಬಂದ್ಬಿಟ್ಟು ನೀನು ಎಲ್ಗೆ ಕುಕ್ಕುಂಗರೆಗೆ ಬಂದ್ಬಿಡು. ಬಂದ್ಬಿಟ್ಟು ಅಲ್ಲೇ ಕುಕ್ಕ ಮಾತಾಡೋದ್ ಬಾ. ಇಲ್ಲ ಕೇಳ್ಬಿಡ ಬಂದ್ಬಿಡಿಲ್ಲ ಬುಕ್ಕಂಗೆರೆ ಬಂದ್ಬಿಡು. ಅಲ್ಲಿ ಕೂತ್ಕೊಂಡು ವ್ಯವಹಾರ ಇದು ಕೂರಿಸದ ಫೋನ್ ನಲ್ಲಿ ಮಾತಾಡೋ ವ್ಯವಹಾರ ಅಂತ ಹೇಳಿದ್ರೆ ಅದು ವ್ಯವಹಾರ ಅಲ್ಲ ಅದು. ಸರಿ ಆಯ್ತು ಬರ್ತೀನಿ. ಅದು ಹೆಂಗೆ ನೀನು ಅಂತ ಕರೆಕ್ಟ್ ಆಗಿ ಇದ್ ಹೇಳಿದ್ರೆ ನಾನು ಮಾತಾಡ್ಬೇಕಪ್ಪ. ಈಗ ಬರಕ್ ಹಾಕಿಲ್ಲ, ಬಿಜಿ ಇದ್ದೀನಿ, ನನ್ ಕೆಲ್ಸ ಕಾರ್ಯವೇ. ಬಾ ಫ್ರೀ ಮಾಡ್ಕೊಂಡೆ ಬಾ, ಏನಿಲ್ಲ ನೋ ಪ್ರಾಬ್ಲಮ್. ಬೇಡಕನಂತೆ ವೈಟ್ ಮಾಡ್ತೀನಿ. ಬೇಡಕನಂತೆ ಯಾವುದೇ ಕಾರಣಕ್ಕಿಲ್ಲ. ನಂಬರ್ ತಗೊಂಡು ಫೋನ್ ಮಾಡಿದೀನಿ ಅಂತ ಹೇಳಿದಾಗ ಮ್ಯೂಟ್ ಮಾಡಿದ್ದೀನಿ. ಓಕೆ ಅದೇ ಅದೇ ಈಗ ಗೊತ್ತಾಯ್ತು. ಅದಕ್ಕೆ ಈಗ ನಾನ್ ಕೇಳ್ತಿರೋದು. ನೀನ್ ನನ್ಗೋಸ್ಕರ ಇಷ್ಟೆಲ್ಲ ರೆಸ್ಪಾನ್ಸ್ ಫೋನ್ ಮಾಡಿದೀನಿ ಅಂತ ಹೇಳಿದಾಗ ನಾನ್ ನಿಮ್ಗೋಸ್ಕರ ಸ್ವಲ್ಪ ಫ್ರೀ ಮಾಡ್ಕೊಂಡು ನಿಮ್ ಟೈಮ್ ನ ಕ್ಯಾಚ್ ಮಾಡಕ್ಕಿಲ್ವಾ? ಸರಿ ಈಗ ಬರೋ ದಿವಸ ನಾನು ಒಬ್ನೇ ಬರೋಣ, ಅವಳು ಜೊತೆ ಕರ್ಕೊ ಬರೋಣ. ನೋಡು ನಿಮ್ ಅಂತ ಹೆಂಗಂತ ಮಾಡು. ಅವತ್ತೇ ಫೋಟೋ ಶೂಟ್ ತಗೊಳ್ತೀಯಾ? ಅವತ್ತೇ ಅಲ್ಲೇ ಫೋಟೋ ಶೂಟ್ ಮಾಡ್ತೀಯಾ? ನೋಡು ನಿಮ್ ಅಂತ ಹೆಂಗಿದ್ರೆ ಹಂಗೆ ಹೇಳಂಗೆ. ಹಿಂಗ್ ಹೇಳೋರು ಹೆಂಗ್ ಹೇಳೋದು ಓಲಿ ಯಾರು ಗೊತ್ತಾಯ್ತಾ? ಯಾರು ಅಂತ ಗೊತ್ತಾಗಿಲ್ಲ ಅಂತ ಹೇಳೋಣ. ಅದೇ ಅಣ್ಣ ಅದಕ್ಕೆ ನೀನು ಹಿಂಗೆಲ್ಲ ಮಾತಾಡ್ರು ನಾನು ಏನಂತ ಮಾತಾಡನೆ ಅಂತವ. ನೀನು ಕರ್ಕೊ ವರ್ದೇಶಕ್ ಕರ್ಕೊ ಹೋಗಿ ಏನ್ ಮಾಡದೆ ಅಂತವ. ನೀನ್ ನೋಡಿದ್ರೆ ಅಲ್ಲಿ ಕರ್ಕೊ ಹೋಗ್ಬಿಟ್ಟು ಇದ್ ಮಾಡೋಣ. ಸರಿ ಬಿಡು, ಮಾಡ್ತೀವಿ ಮಾತುಕತೆ ಆಡ್ಬಿಟ್ಟು. ಇನ್ನೊಬ್ರ ಜೊತೆ ಮಾತು ಆಡ್ಬಿಟ್ಟು ಅದೇನ್ ಎಲ್ಲಿ ಕಮ್ಮಿ ಆಯ್ತದ ನೋಡ್ಬಿಟ್ಟು ಅದನ್ನ ಫೋನ್ ಮಾಡ್ತೀನಿ ಬಿಡು. ಆಯ್ತು ಹಂಗ ಮಾತಾಡ್ ಕಮ್ಮಿ ಮಾಡ್ಕೊಂಡು ಅವಳ ಕೈಲಿ ಮಾತಾಡ್ತೀನಿ. ಅವಳು ಏನ್ ಹೇಳ್ತಾಳೆ ಕೇಳ್ಬಿಟ್ಟು ನಿನ್ಗೆ ಫೋನ್ ಮಾಡ್ತೀನಿ ಬಿಡೋಣ. ಬೇಜಾರ್ ಮಾಡ್ಕೋಬೇಡ, ಏನ್ ತಪ್ಪು ತಿಳ್ಕೊಬೇಡ. ಅವಳ ಜೊತೆ ಮಾತಾಡ್ಬಿಟ್ಟು ಕೇಳ್ಬಿಟ್ಟು ಹೇಳ್ತೀನಿ ನಿಮ್ಗೆ. ಸರಿ ಆಯ್ತು ಓಕೆ. ಇನ್ನು ಇಲ್ಲ, ಕುಡಿಬೇಕು, ಆಮೇಲೆ ಕುಡಿತೀನಿ. ನಿಮ್ದಾಯ್ತಾ? ಏನ್ ತಗೋಬೇಕು? ಓ ಸರಿ ಆಯ್ತು, ತಗೊಳ್ಳಿ ಮಾಡ್ತೀನಿ. ಆಮೇಲೆ ಕೇಳ್ಬಿಟ್ಟು ಬೇಡ ಫೋಟೋ ತಗೊಳಕ್ ವರ್ದೇಶಕ್ ಹೋಗೋದಿಯಾ? ಸರಿ ಆಯ್ತು ಬಿಡು, ಆಮೇಲೆ ಮಾಡ್ತೀನಿ ಕೇಳ್ಬಿಟ್ಟು ಅವಳು ಏನ್ ಹೇಳ್ತಾಳೆ.
ಹಾ ಹಾ ಹ್ಮ್.